ಮನಿ ಗೊತ್ತಿಲ್ಲ, ಬಟ್ ಆದರೆ ಏನೂ ಇಲ್ದಿರೋನು ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ಆದರೆ ಅವ್ರಿಗೆ ಏನು ಬೇಕು, ಬರೀ TRP ಮತ್ತು ಇದು ಮಾತ್ರ ಬೇಕು. ಏನು, ಅವರು ಒಳ್ಳೆಯವರಾಗಿ ಪೊಟ್ರೆ ಆಗಬೇಕು ಅಷ್ಟೇ, ಬೇರೆ ಏನೂ ಇಲ್ಲ. ಟ್ಯಾಲೆಂಟಿಗೆ ಒಂದು ನಿಜವಾಗ್ಲೂ ಬೆಲೆ ಇಲ್ಲ, ಅದಂತೂ ನಾನು ಹೇಳ್ತೀನಿ. ಇಲ್ಲಿ ಟ್ಯಾಲೆಂಟಿಗೆ ಬೆಲೆ ಯಾವತ್ತೂ ಸತ್ತೋಗ್ಬಿಟ್ಟಿದೆ. ಈ ಸೀರಿಯಲಲ್ಲಿ ವರ್ಕ್ ಮಾಡ್ತಾ ಇರ್ಬೇಕಾದ್ರೆ ಅಗ್ರಿಮೆಂಟ್ ಅಂತ ಮಾಡ್ಕೊತಾರೆ. ಸೊ ಅಗ್ರಿಮೆಂಟ್ ನಿಮಗೆ ಸಿನಿಮಾಕ್ಕೆ ಹೋಗಬಾರ್ದು ಅನ್ನೋ ಥರನೂ ಕೆಲವೊಂದ್ಸಲ ಸೀರಿಯಲಲ್ಲಿ ಮಾಡ್ಕೊತಾರೆ. ಸೊ ನಿಮಗೇನಾದ್ರೂ ಆ ಥರ ಎಗ್ರಿಮೆಂಟ್ಸ್ ಏನಾದ್ರು ಇತ್ತಾ? ಎಗ್ರಿಮೆಂಟ್ಸ್ ಇದ್ರೂ ಅದು ಡಿಪೆಂಡ್ ಆಗುತ್ತೆ. ಇವಾಗ ನಾನು ನೀವು ಹೇಗೆ ಮಾತಾಡ್ಕೊಳ್ತೀವಿ ಅಂದರೆ, ನಮ್ದು ಹೇಗೆ ಒಂದು ಕಮ್ಯುನಿಕೇಷನ್ ಆಗುತ್ತೆ ಅಂತ ಹೇಳಿ. ಇವಾಗ ನೀವು ಹೇಳ್ತೀರಾ, ನೀವು ಸೈನ್ ಹಾಕಿ ನೋ ಪ್ರಾಬ್ಲಮ್, ಬಟ್ ಆದರೆ ನಾವು ನಿಮ್ಮನ್ನು ಹಂಗೇನಾದರೂ ಬಂತು ಅಂದರೆ ಬಿಟ್ಕೊಡ್ತೀವಿ ಅಂತಂದರೆ ಬಿಟ್ಕೊಟ್ಟಿದ್ದಾರೆ. ನನಗೆ ಗಟ್ಟಿಮಂಡದಲ್ಲಾಗಿರ್ಬೋದು ಅಥವಾ ಅಣ್ಣ ತಂಗಿಯಲ್ಲಾಗಿರ್ಬೋದು. ನಾನು ಹೇಳಿದ್ದೀನಿ, ನನಗೆ ಫಸ್ಟ್ ಪ್ರಿಫರೆನ್ಸ್ ಮೂವೀಸ್ ಬಂದಾಗ ನಾನು ಮೂವೀಸಿಗೆ ಹೋಗ್ತೀನಿ. ಯಾಕಂತಂದರೆ ನಾನು ಅದಕ್ಕೋಸ್ಕರ ಅಂತಲೇ ಬಂದಿದ್ದು ಅಂತ ಹೇಳಿ. ಪರವಾಗಿಲ್ಲ, ನೋ ಪ್ರಾಬ್ಲಮ್, ನಾವು ಡೇಟ್ಸ್ನ ಮ್ಯಾನೇಜ್ ಮಾಡಿ ನಿಮಗೆ ಕೊಡ್ತೀವಿ ಅಂತ ಹೇಳಾದ್ಮೇಲೆ ನಾನು ಸೈನ್ ಹಾಕ್ತೀನಿ. ಅದೊಂದು ಟ್ರಸ್ಟ್ ಮೇಲೆ ಒಂದು ಡಿಪೆಂಡ್ ಆಗಿರುತ್ತೆ. ಬಟ್ ನನಗೆ ಆ ಥರ ಯಾವತ್ತೂ ಆಗಿಲ್ಲ. ಗಟ್ಟಿಮೇಳದಲ್ಲೂ ಅಡ್ಜಸ್ಟ್ ಆಗಿದೆ, ಈವನ್ ಅಣ್ಣ ತಂಗಿಲು ಕೂಡ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದಾರೆ. ಬಟ್ ಆ ಥರ ಎಗ್ರಿಮೆಂಟ್ ಸಿಸ್ಟಮ್ ಇದೆಯಾ ಅಂದರೆ? ಇದೆ. ಅಂದರೆ ನೀವು ಮೂವೀಸಿಗೆ ಹೋಗಬಾರ್ದು ಅಂತ ಇರುತ್ತೆ. ಬಟ್ ಅಗೇನ್ ಡಿಪೆಂಡ್ ಆಗುತ್ತೆ ನೀವು ಹೇಗೆ ಮಾತಾಡ್ಕೊಳ್ತೀರಾ ಅಂತ ಹೇಳಿ. ಆದರೆ ಹೋದರೆ ಅದು ಒಳ್ಳೆಯದೇ, ಅಂದರೆ ಅವ್ರ ಸೀರಿಯಲ್ಸಿಗೂ ಒಳ್ಳೇದು. ಯಾಕಂದರೆ ಆ ಮೂವಿಯಿಂದ ಫೇಮಸ್ ಆದಾಗ ಅಥವಾ ಪ್ರಮೋಷನ್ಸ್ ಮಾಡ್ತಾ ಇರಬೇಕಾದ್ರೆ ಸೀರಿಯಲ್ ಬಗ್ಗೆನೂ ಬರುತ್ತಲ್ವ. ಸೊ ಹಾಗಾಗಿ ಎಲ್ಲೂ ತಡೆದು ಹಿಡ್ಕೊಳ್ಳಲ್ಲ, ನೀವು ಮಾಡಬೇಡಿ ಅಂತ ಹೇಳಲ್ಲ. ಡೇಟ್ಸ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ಮೇಜರಾಗಿ ಒಂದು ಸ್ವಲ್ಪ ಕಿರಿಕಿರಿ ಇರುತ್ತೆ, ಅದನ್ನು ಬಿಟ್ಟರೆ ಓಕೆ.